ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಫಿಲ್ಮ್ ನೋಡೋಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. 7:30 ಶೋ. ಕನ್ನಡ ಫಿಲ್ಮ್ ಬಂದಿದೆ ಅಲ್ಲ, ರಾಜವೀರ್ ಶೆಟ್ಟಿದ್ದು. ಆ ಫಿಲ್ಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಹೇಗಿದೆ ಏನು ಅಂತೆಲ್ಲ ಹೇಳ್ತೀನಿ ಫ್ರೆಂಡ್ಸ್. ಫಿಲ್ಮ್ ಸೂ ಫ್ರಮ್ ಸೋ, ಆ ಫಿಲ್ಮಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಫಿಲ್ಮ್ ಬರ್ತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್. ಟಾಕೀಸಿಗೆ ಬಂದ್ಬಿಟ್ಟಿದ್ದೀವಿ. ಸೂ ಫ್ರಮ್ ಸೋ ಫ್ರೆಂಡ್ಸ್. ಟಾಕೀಸಿಗೆ ಬಂದ್ಬಿಟ್ಟಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಖುಷಿ ಆಗ್ತಿದೆ ಫಿಲ್ಮ್ ನೋಡಲಿಕ್ಕೆ ಫ್ರೆಂಡ್ಸ್. ಇಂಟರ್ವಲ್ ಸ್ಟಾರ್ಟ್ ಆಗಿದೆ ನೋಡಿ. ಫಿಲ್ಮ್ಗಿಂತ ಪಾಪ್ಕಾರ್ನು ಆಮೇಲೆ ಚಿಪ್ಸು ಇದೇ ಜೋರಾಗಿಬಿಟ್ಟಿದೆ. ಫಿಲ್ಮ್ ಚೆನ್ನಾಗಿದೆ, ಡೈಲಾಗ್ಸಿಂದನೇ ಫಿಲ್ಮ್ ಹಿಟ್ಟಾಗಿಬಿಟ್ಟಿದೆ. ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಬಂದು ಟಾಕೀಸಲ್ಲೇ ನೋಡಿ ಫ್ರೆಂಡ್ಸ್. ಫಿಲ್ಮ್ ನೋಡ್ಕೊಂಡು ಬರ್ತಾ ಇದ್ದೀವಿ. ಫಿಲ್ಮ್ ಚೆನ್ನಾಗಿತ್ತು, ಡೈಲಾಗ್ಸ್ ಮೇಲೆ ಡಿಪೆಂಡ್. ಡೈಲಾಗ್ಸ್ ತುಂಬ ಚೆನ್ನಾಗಿತ್ತು, ತುಂಬ ನಗುವಂಥ ಸೀನ್ಗಳು, ಸಿಕ್ಕಾಪಟ್ಟೆ ಡೈಲಾಗ್, ಒಂದ್ರ ಮೇಲೆ ಒಂದು ಡೈಲಾಗ್ಗಳು ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಂಡಲ್ಲಿ ಸ್ಟೋರಿನೂ ಚೆನ್ನಾಗಿತ್ತು. ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ಮನೆಯಲ್ಲೆಲ್ಲ ನೋಡಬೇಡಿ, ಮೊಬೈಲಲ್ಲಿ ನೋಡಬೇಡಿ, ಥಿಯೇಟ್ರಿಗೆ ಹೋಗಿ. ಚೆನ್ನಾಗಿದೆ, ಒಳ್ಳೆ ಫಿಲ್ಮ್ ತೆಗೆದಿದ್ದಾರೆ. ಹೀಗೆ ಒಳ್ಳೊಳ್ಳೆ ಫಿಲ್ಮ್ ತೆಗೀಲಿ ಅಂತ ವಿಶ್ ಮಾಡ್ತೀವಿ ರಾಜವೀರ್ ಶೆಟ್ಟಿ ಅವರಿಗೆ. ಹೀಗೇ ಒಳ್ಳೆ ಫಿಲ್ಮ್ಗಳು ಬರಲಿ. ಎಲ್ಲ ಕನ್ನಡ ಬೆಂಗಳೂರಲ್ಲಿರೋರೆಲ್ಲರೂ ಟಾಕೀಸಿಗೆ ಹೋಗಿ ಫಿಲ್ಮ್ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಹೇಗಿತ್ತಪ್ಪ ಫಿಲ್ಮು? ಚೆನ್ನಾಗಿತ್ತಲ್ವಾ? ತುಂಬ ನಕ್ಕಿದ್ದೀವಿ. ಎಲ್ಲ ಕುಂದಾಪುರ ಭಾಷೆ ಅಲ್ವಾ? ಒಂದೊಂದು ಸ್ವಲ್ಪ ನಮ್ಗಳಿಗೆಲ್ಲ ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಸ್ವಲ್ಪ ಅರ್ಥ ಆಗಲ್ಲ. ಆದರೆ ಕೂಲಾಗಿ ಫುಲ್ ಚೆನ್ನಾಗಿತ್ತು. ಡೈಲಾಗ್ಸ್ ಲಾಸ್ಟಲ್ಲಿ. ಹೌದು. ಫಿಲ್ಮ್ ಹೇಗಿತ್ತು? ಚೆನ್ನಾಗಿತ್ತಾ? ಏನು ಅನಿಸ್ತು ಫಿಲ್ಮ್ ಬಗ್ಗೆ? ಹಾಂ, ಅಲ್ಲ ಚೆನ್ನಾಗಿತ್ತು. ಓಕೆ, ಈ ಕಡೆ ತಿರುಗಿ ಸ್ವಲ್ಪ. ಚೆನ್ನಾಗಿತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಷ್ಟೇನಾ? ಬೇರೆ ಏನು? ಬೇರೆ ಏನಿಲ್ವಾ? ಓಕೆ, ಡನ್. ಓಯ್ ರಚನಾ, ಫಿಲ್ಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಮತ್ತೇನಿಲ್ವಾ? ಫಿಲ್ಮ್ ಬಗ್ಗೆ ಹೇಳ್ತೀನಿ. ಹಾಂ, ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಡೀಪ್ ಸ್ಟೋರೀಸ್ ಇತ್ತು. ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ಟಾಕೀಸಲ್ಲೇ ನೋಡಿ. ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಎಲ್ಲ ನೋಡೋದು ಬೇಡ. ಅವರು ಅಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡಿರ್ತಾರೆ. ಸೊ ಟಾಕೀಸಲ್ಲೇ ಹೋಗಿ ನೋಡಬೇಕು ಫಿಲ್ಮ್ಗಳನ್ನು. ಆವಾಗಲೇ ಅವರಿಗೆ ಇನ್ನು ಎನ್ಕರೇಜ್ ಬರೋದು, ಒಳ್ಳೊಳ್ಳೆ ಸ್ಟೋರಿಗಳನ್ನು ಅವರು ಥಿಂಕ್ ಮಾಡೋದು. ಚೆನ್ನಾಗಿತ್ತು. ಡೈಲಾಗ್ಸ್ ಚೆನ್ನಾಗಿತ್ತು. ಡೈಲಾಗ್ಸ್ ಮೇಲೇ ನಕ್ಕು ಅಂದರೆ ಅದು ಕುಂದಾಪುರ ಭಾಷೆ. ಅದು ಡೈಲಾಗ್ಸ್ ತುಂಬ ಇತ್ತು, ಸ್ವಲ್ಪ ಆಕ್ಟಿಂಗ್ ಕಡಿಮೆ ಇತ್ತು, ಅದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲ, ಆ್ಯಕ್ಟಿಂಗ್ ಇದೆ, ಡೈಲಾಗ್ಸ್ ಮೇಲೆ ನಕ್ಕಬೇಕು. ಸಿಕ್ಕಾಪಟ್ಟೆ ನಕ್ತೀವಿ. ಆದರೆ ಕುಂದಾಪುರ ಭಾಷೆನೂ ಅರ್ಥ ಆಗ್ಬೇಕು. ಕುಂದಾಪುರ ಹಾಂ, ಮಂಗಳೂರು ಭಾಷೆನಾ? ಓಕೆ. ಪ್ರಣತಿ, ಫಿಲ್ಮ್ ಹೇಗೆ ಅನಿಸ್ತು? ಸೂಪರ್ ಆಗಿತ್ತು ಫಿಲ್ಮು. ಏನು ಅದರಿಂದ ಏನು ನಿನಗೆ ಹೇಗೆ ಅನ್ನಿಸ್ತು? ಮತ್ತೆ ಏನು ಅನ್ನಿಸ್ತು? ಫಿಲ್ಮಲ್ಲಿ 3 ಕೇಸ್ ಇದೆ. ಫಸ್ಟ್ ಕೇಸು ಇದು ಏನಂದರೆ ಇರುತ್ತಲ್ಲ, ಏನಂತಾರೆ ಅದಕ್ಕಮ್ಮ? ಏನು ನೀನೇನು ತಿಳ್ಕೊಂಡೆ ಈ ಫಿಲ್ಮಿಂದ? ನಿಮಿಷ. ಏನು ಆ್ಯಕ್ಟಿಂಗ್ ಬಂದಾಗ ಅದು ಹೇಳ್ತಾರಲ್ವಾ, ಸುಮ್ಮನೆ ಆ್ಯಕ್ಟಿಂಗ್ ಮಾಡಬಾರ್ದು. ಅದು ಆ್ಯಕ್ಟಿಂಗ್ ಅಲ್ಲ, ಸುಮ್ಮನೆ ಆ್ಯಕ್ಟಿಂಗ್. ಅದು ಏನೋ ವಿಶ್ವಾಸ ಹೇಳ್ತಾರಲ್ಲ, ಮೂಢನಂಬಿಕೆ. ಮೂಢನಂಬಿಕೆ ಇಲ್ಲಿ ಹಳ್ಳಿ ಜನಕ್ಕೆ ಜಾಸ್ತಿ ಇರುತ್ತಲ್ವಾ, ಅವ್ರು ಹಂಗಂಗೆ ಒಪ್ಕೊಬಿಡ್ತಾರೆ. ಅದು ಒಪ್ಕೊಂಡಿದ್ದಾಗ ಅದೇ ಹಂಗಂಗೆ ಒಪ್ಕೋಬಾರ್ದು, ಏನಾದ್ರೂ ಇರ್ಬೋದು. ಅದು ಆ ಒಂದು ಮೂಢನಂಬಿಕೆಯಿಂದ ಇಷ್ಟೊಂದು ಒಂದು ಫಿಲ್ಮೇ ಮಾಡಿಬಿಟ್ರು. ಮೂಢನಂಬಿಕೆಯಿಂದ ಒಬ್ಬೊಬ್ರ ಜೀವನನೇ ಚೇಂಜ್ ಆಗ್ಬಿಡತ್ತೆ. ಹೌದೌದು. ಇನ್ನೊಂದು
ಅಪ್ಪ ಅಮ್ಮ ಹೋದ್ಮೇಲೆ ನಿಮ್ ಲೈಫ್ ಹೆಂಗಿರತ್ತೆ, ಏನಾದ್ರೂ ಇರತ್ತಾ, ಒಳ್ಳೇದಾಗತ್ತಾ ಇಲ್ಲ ಕೆಟ್ಟದಾಗತ್ತಾ ಅದನ್ನು ತೋರಿಸಿದ್ದಾರೆ. ಹೌದು. ಆಮೇಲೆ ಇನ್ನೊಂದು ಸ್ಪೆಷಲ್ ಗರ್ಲ್ಸಿಗೆ ಅಪ್ಪ ಅಮ್ಮ ತೋರಿಸಿರೋ ಗಂಡನ್ನ ಅಥವಾ ಗಂಡಿಗೆ ಹೆಣ್ಣನ್ನ ತೋರಿಸಿದ್ರೆ ಮದುವೆ ಆಗಿಬಿಡ್ಬೇಕು, ಇಲ್ಲಾಂದರೆ ವಾಪಸ್ 15 ವರ್ಷ ಎಷ್ಟು ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಅದೇ ಬಂದಿದೆ ವಾಪಸ್ಸು. ಸೊ ಅದನ್ನು ಬಂದಿದೆ. ಅಪ್ಪ ಅಮ್ಮ ಯಾವಾಗಲೂ ಚೆನ್ನಾಗಿ ತೋರಿಸ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಅದ್ರ ಲೆಕ್ಕ. ಯಾವಾಗ್ಲೂ ಅವ್ರ ಮಾತು ತೆಗೆದು ಹಾಕಬಾರ್ದು ಅಂತ. ಲಾಸ್ಟ್ ನಾವು ಬೇಡ, ನಾವು ದಪ್ಪ ತೆಳ್ಳಗೆ ಅಂದರೆ ಲಾಸ್ಟ್ ಅವರೇ ಸಿಗ್ತಾರೆ ಲಾಸ್ಟ್ ಅಲ್ವಾ. ಆ ಕಥೆಯಲ್ಲಿ ಆ ಥರ ಇತ್ತು, ಚೆನ್ನಾಗಿತ್ತು. ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಅದೇ ಆ ಒಂದು ಹುಡುಗ ಬಂದಿದ್ದ ರವಿ ಅಣ್ಣ ಅಂತ ಫಸ್ಟ್ 15 ವರ್ಷಕ್ಕಿಂತ ಮುಂಚೆ ಅದೇ ಹೇಳ್ತಿರೋದು ಅದೇ ಫಸ್ಟ್ ವಾಪಸ್ ಆ ಹುಡುಗಿಗೆ ಸಿಕ್ತ. ಅದಕ್ಕೆ ಅಂದಿದ್ದು ಅಪ್ಪ ಅಮ್ಮ ಹೇಳಿದ್ದು ಮಾತನ್ನು ತೋರಿಸಿದ್ದನ್ನು ಅಪ್ಪ ಅಮ್ಮ ಯಾರಿಗೆ ತೋರಿಸ್ತಾರೆ ಅವ್ರಿಗೆ ಮದುವೆ ಆಗಬೇಕು, ಯಾಕಂದ್ರೆ ಬೇಡ ಹಾಗೆ ಹೀಗೆ ಕೊಂಕು ತೆಗೆದ್ರೆ ಲಾಸ್ಟ್ ಅವರೇ ಸಿಗೋದು ಅಂತ ಇದರ ಅರ್ಥ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share, ಶೇರ್, ಸಬ್ಸ್ಕ್ರೈಬ್.